ಭೀಮ್ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಭೀಮ ಮಾರ್ಗದ ಹೋರಾಟಕ್ಕೆ, ವೆಂಕಟೇಶ್ ಅವರ ಹೋರಾಟಕ್ಕೆ, ಭೀಮ ಮಾರ್ಗದ ಹೋರಾಟಕ್ಕೆ ಜೈ 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 ಭೀಮ್, ಜೈ 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 ಭೀಮ್, ಶಾಸನ ಮಾಡಲವಲಿ ಎಲ್ಲರೂ ಬದಲಿಸುವುದು ನಮಗೆ ಎಲ್ಲರೂ ನಿನ್ನ ಕಣ್ಣೀರನ್ನ ಕೊಯ್ದೆ ಆ ಹರಿಯುವ ನದಿ ದಿಕ್ಕನ್ನು ಬದಲಿಸುವುದು ನಮಗೆ ಜೈ ಮಹಾರಾಷ್ಟ್ರದ ಹಣದವರ ಬೆರಗಳಾಗಿ ಹಚ್ಚಿದವರ ದೇಶ ಭಾರತ ದೇಶದಲ್ಲಿ ಇವತ್ತು ಬಾಬಾ ಸಾಹೇಬ್ ಹುಟ್ಟಿದ ದಿನ ಅಂತೇಳಿ 14ನೇ ತಾರೀಕು ಎಲ್ಲ ಕಡೆ ಮಾಡ್ತಾಯಿದ್ದೀವಿ. ಆದರೆ ನಮ್ಮ ಜೊತೆಯಲ್ಲಿ ಬಾಬಾ ಸಾಹೇಬರು ಯಾವತ್ತೂ ಜೊತೆಯಲ್ಲೇ ಇರ್ತಾರೆ ಅಂಥೇಳಿ ಆ ನಂಬಿಕೆಯಿಂದ ನಾವು ಜೀವನ ಮಾಡ್ತಾಯಿದ್ದೀವಿ. ಬಾಬಾ ಸಾಹೇಬರು ಇವತ್ತೇನು ಹುಟ್ಟಿಲ್ಲ ಅಂದರೆ ನಮ್ಮ ಭವಿಷ್ಯನೇ ಭಾರತ ದೇಶದಲ್ಲಿ ಯಾರ್ದು ಭವಿಷ್ಯಗಳು ನಡೀತಾ ಇರಲ್ಲ. ಇವತ್ತು ಅವರಿಂದ ಎಷ್ಟೋ ಕುಟುಂಬಗಳು, ಎಷ್ಟೋ ಕೋಟಿ ಅಂತ ಜನಗಳು ಬದುಕ್ತಾ ಇದ್ದೀರಿ. ಅವ್ರ ಋಣದಿಂದ ನಾವು ಬದುಕ್ತಾ ಇದ್ದೀರಿ. ಅದರಿಂದ ಇವತ್ತು ಎಲ್ಲ ಏನು ನಮ್ಮ ಜಿಲ್ಲೆಗಳು 28 ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲೆಯ ಲೀಡರ್ಗಳು, ತಾಲೂಕು ಸಂಚಾಲಕರು, ಹೋಗ್ಲಿ ಎಲ್ಲರೂ ಮಾಡಿದ್ದಾರೆ ಇವತ್ತು. ಯಾಕಂದರೆ ಬೆಳಗ್ಗೆಯಿಂದ ಹೆಚ್ಚು ಕಡಿಮೆ ಸುಮಾರು ನನ್ನ ಮೊಬೈಲ್ಗೆ ಫೋನ್ಗಳು ಬಂದಿದೆ. ಆದರೆ ಬಾಬಾ ಸಾಹೇಬ್ರದ್ದು ಎಲ್ಲ ಫೋಟೋಸ್ಗಳೆಲ್ಲ ನಮಗೆ ಬಂದಿದೆ. ಯಾಕಂದರೆ ಅದೊಂದು ನನಗೆ ಖುಷಿಯಾಗಿದೆ. ಏನಿವತ್ತು ನಾವು 1 ವರ್ಷ 6 ತಿಂಗಳು ಭೀಮಾ ಮಾರ್ಗ ಹುಟ್ಟಾಕಿ ಇವತ್ತು 28 ಜಿಲ್ಲೆಯಲ್ಲಿ ಇವತ್ತು ನಮ್ಮ ಸಂಘಟನೆಗಳು ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಹಳ್ಳಿ ಕಡೆ ಹೋಗಿ ಬಾಬಾ ಸಾಹೇಬ್ರ ವಿಚಾರಗಳನ್ನ, ಅವ್ರನ್ನ ಗುರಿನ ನಾವು ಮುಗಿಸ್ಬೇಕು. ಯಾಕಂದರೆ ಅವರ ಬದುಕಿನ ದಾರಿ ನಾವು ಬದುಕ್ತಾ ಇದ್ದೀರಿ. ಇವತ್ತು ಅವರಿಲ್ಲ ಅಂದರೆ ನಾವು ಇವತ್ತು ದೇಶದಲ್ಲಿ ನಾವು ಬದುಕೋಕ್ಕೆ ಚಾನ್ಸ್ ಇಲ್ಲ. ಅದರಿಂದ ಎಲ್ಲ ಇವತ್ತು ಹಳ್ಳಿ ಮನೆಗೂ ಪೂಜೆ ಮಾಡಬೇಕು. ಬಾಬಾ ಸಾಹೇಬ್ರ ಫೋಟೋ ಇಕ್ಕಿ ಪ್ರತಿಯೊಂದು ಮನೆಯಲ್ಲಿ ಪೂಜೆ ಮಾಡಬೇಕಂತ ನನ್ನ ಆಸೆ. ಅದು ಮುಂದಿನ ದಿನಗಳಲ್ಲಿ ನಮ್ಮ ಲೀಡರ್ಗಳು ಇವತ್ತು ಸುಮಾರು ಹೆಚ್ಚಿನ ಸಂಖ್ಯೆಯಾಗಿ ಮನೆಗಳಲ್ಲಿ ಫೋಟೋ ಇಕ್ಕಿ ಅವರ ಕಚೇರಿಗಳ ಮುಂದೆ, ಅವರ ಊರುಗಳಲ್ಲಿ ಎಲ್ಲ ಬಾಬಾ ಸಾಹೇಬ್ ಹುಟ್ಟುಹಬ್ಬ ಮಾಡಿದ್ದಾರೆ. ಎಲ್ಲರಿಗೂ ನನ್ನ ಭೀಮವನ್ನು ಹೇಳ್ತಾ, ಏನಿವತ್ತು ನಾವು ಭೀಮಾ ಮಾರ್ಗದಿಂದ ನಾವು ಹೆಚ್ಚು ಕಡಿಮೆ 1 ವರ್ಷದಿಂದ ಒಂದು ಘೋಷಣೆ ಮಾಡಿದ್ವಿ. ವಿಜಯಪುರದಲ್ಲಿ ಹೆಣ್ಣು ಮಕ್ಕಳಿಗೆ ಹೆರಿಗೆ ಆದರೆ 3,000 ರೂಪಾಯಿ, ನಮ್ಮ ಚಳುವಳಿಯಿಂದ ಯಾರನ್ನ ತೀರೋದ್ರೆ 3,000 ರೂಪಾಯಿ ಅಂತ ಇವತ್ತು ಹೆಚ್ಚು ಕಡಿಮೆ 1,600 ಜನಗಂಟ ಕೊಟ್ಟಿದ್ದೀರಿ. ಆಮೇಲೆ ಬುಕ್ಸು ಸುಮಾರು 10,000 ಮಕ್ಕಳಿಗೆ ಬುಕ್ಸ್ ಇನ್ನವರೆಗೂ ತಲುಪಿಸಿದ್ದೀರಿ. ಮುಂದಿನ ದಿನಗಳಲ್ಲಿ ಸ್ಕೂಲ್ಗಳು ಓಪನ್ ತುಂಬ ಬಡ ಮಕ್ಕಳನ್ನ ನಮ್ಮ ಜಿಲ್ಲೆ ಲೀಡರ್ಗಳು ಕೇಳೋದಷ್ಟೇ, ಇಂಗ್ಲೀಷ್ ಮೀಡಿಯಮ್ ಓದೋ ಮಕ್ಳಿಗೆ ಬೇಡ, ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ತುಂಬ ಬಡ ಮಕ್ಕಳಿಗೆ ಅದೊಂದು ಪಟ್ಟಿ ಮಾಡಿಕೊಟ್ರೆ ಅವ್ರಿಗೆ ಬುಕ್ಸು ಬ್ಯಾಗು ಒಂದು ಕಿಟ್ ಮಾಡಿ ಬಡ ಮಕ್ಕಳಿಗೆ ಎಷ್ಟು ಜನ ಇದ್ದಾರೆ ಅಂತ ಒಂದು ಲಿಸ್ಟ್ ಕೊಟ್ಟರೆ ನಾವೆಲ್ಲ ನಮ್ಮ ಚಳುವಳಿ ಮುಖಾಂತರ ಎಲ್ಲ ಬಡ ಮಕ್ಕಳಿಗೊಂದು ಕೊಡ್ತಾಯಿದ್ದೀರಿ. ಇವತ್ತು ನನ್ನ ಊರು ಹುಟ್ಟಿದೂರು ಇವತ್ತು ಭಕ್ತರಲ್ಲಿ. ಯಾಕಂದರೆ ನಾವು 98ರಲ್ಲಿ ಇದೇ ಜಾಗದಲ್ಲಿ ಒಂದು ಬೋರ್ಡ್ ಕಟ್ಟಿಸಿ ಒಂದು ಗ್ರಾಮಾಂತರ ಲೀಡ್ರಾಗಿ, ಹೋಬಳಿ ಲೀಡ್ರಾಗಿ, ಜಿಲ್ಲೆ ಲೀಡ್ರಾಗಲಿ ಆಗಿ ಎಲ್ಲ ಇವತ್ತು ಇಡೀ ಸ್ಟೇಟಲ್ಲಿ ನನ್ನ ಎಲ್ಲ ಜನಗಳ ಆಶೀರ್ವಾದದಿಂದ, ಬಾಬಾ ಸಾಹೇಬ್ರ ಆಶೀರ್ವಾದದಿಂದ ಇವತ್ತು ಸ್ಟೇಟ್ ಲೀಡರ್ ಆಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಇನ್ನೂ ಹೆಚ್ಚಿನ ಸಂಖ್ಯೆಯಾಗಿ ಕೆಲಸ ಮಾಡಬೇಕಂತ ಹೇಳ್ತಾ, ಏನು ನನ್ನ ಆಸೆ ಒಂದು ಅನಾಥರ ಆಶ್ರಮ, ಒಂದು 150 ಬೆಡ್ಡು ಆಗ ಅನಾಥರ ಆಶ್ರಮ ಕಟ್ಟಬೇಕಂತಿದ್ದೀನಿ. ಅದು ಮುಂದಿನ ದಿನದಲ್ಲಿ ಬಾಬಾ ಸಾಹೇಬ್ರ ಶಕ್ತಿ ಎಲ್ಲರೂ ಆಶೀರ್ವಾದದಿಂದ ಅದನ್ನು ನಡೆಸಬೇಕಂತೇಳಿ ತೀರ್ಮಾನ ಹಾಕೊಂಡಿದ್ದೀನಿ. ಆಮೇಲೆ ಇಲ್ಲಿ 21 ಅಡಿ ಬಾಬಾ ಸಾಹೇಬರು ಪ್ರತಿಭೆನ ಭಕ್ತರಳ್ಳಿ ಗ್ರಾಮದಲ್ಲಿ ಉಳಿಸ್ಬೇಕಂತೇಳಿ ಏನು 12ನೇ ತಿಂಗಳು 6ನೇ ತಾರೀಕು ಅದನ್ನು ಇಲ್ಲಿ ಉದ್ಘಾಟನೆ ಮಾಡ್ಬೇಕಂತೇಳಿ ಇವತ್ತು ಈ ಸಮಯದಲ್ಲಿ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಏನು ಸಿದ್ಧತೆ ಬೇಕು ಎಲ್ಲನೂ ಇನ್ನು ಶುರು ಮಾಡಿ 6ನೇ ತಾರೀಕು ಇದೇ ಊರಲ್ಲಿ ಪ್ರತಿಯೊಂದು ಹೆಣ್ಣುಮಕ್ಳಿಗೂ ಗಂಡು ಮಕ್ಕಳಿಗೂ ಬಟ್ಟೆ ಕೊಟ್ಟು
ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆಲ್ಲ ತರಿಸಿ ಒಂದು 5-6 ಸಾವಿರ ಜನನ ಕೂಡಿಸಿ ಇಲ್ಲಿ ಒಂದು ಸಮಾವೇಶ ಹೊಸಕೋಟೆಯಿಂದ ಭಕ್ತರಳ್ಳಿವರೆಗೂ ಕಾಲುಚಾತ ಮಾಡಿ ಒಂದು ನಾವು ಗುರಿ ಮುಟ್ಟಬೇಕು ಅಂತೇಳಿ ನಾನು ಈ ಸಭೆನಾಗ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಿವತ್ತು ಎಲ್ಲ ಬಂದಿರೋರಂಥ ಭಕ್ತರಳ್ಳಿ ಗ್ರಾಮಾಂತರ, ಊರು ತಾಲೂಕು, ಹೊಸಕೋಟೆ ತಾಲೂಕು ಎಲ್ಲರೂ ಬಂದಿದ್ದಾರೆ. ಎಲ್ಲರಿಗೂ ನಾನು ಜೈ ಭೀಮ್ ಹೇಳ್ತಾ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ. ಎಲ್ಲರಿಗೂ ಜೈ ಭೀಮ್ ಹೇಳ್ತಾ BN ವೆಂಕಟೇಶ್, ಡಾಕ್ಟರ್ ವೆಂಕಟೇಶ್, ರಾಜ್ಯ ಸಂಚಾಲಕರು, ಜೈ ಭೀಮ್. ಸರ್, ಅದೇ ಇದೇ ತಿಂಗಳು ನಿಮ್ಮ ಹುಟ್ಟುಹಬ್ಬ ಸಹ ಇತ್ತು. ಇವತ್ತು 14ನೇ ತಾರೀಕು ಬಾಬಾ ಸಾಹೇಬ್ರ ಹುಟ್ಟುಹಬ್ಬದ ಜೊತೆ ನೀವು ಸಹ ಹುಟ್ಟಿದಬ್ಬ. ಆದರೆ ನಾವು ಹುಟ್ಟಿತ್ತು 1ನೇ ತಾರೀಕು ಆದ್ರೂ ಬಾಬಾ ಸಾಹೇಬರು ಹುಟ್ಟಿದ ದಿನ ಮಾಡೋಣ ಅಂತೇಳಿ ಅವತ್ತು ತೀರ್ಮಾನ ಹಾಕ್ಕೊಂಡು 14ನೇ ತಾರೀಕೆ ಮಾಡ್ಬೇಕಂತೇಳಿ ನನ್ನ ಮಗಳೂ ಹುಟ್ಟಿತ್ತು 14ನೇ ತಾರೀಕೆ. ಅದರಿಂದ ಎಲ್ಲ ಇವತ್ತೇ ಮಾಡೋಣ ಅಂತೇಳಿ, ಯಾಕಂದರೆ ನಾವು ಬಾಬಾ ಸಾಹೇಬ್ರ ನಳ್ಳಲ್ಲಿ ಬದುಕ್ತಾ ಇದ್ದೀರಿ. ಅವರ ಆಶೀರ್ವಾದ, ಅವ್ರ ಋಣದಿಂದ ನಾವು ಬದುಕಿ ಅವರ ತೇರನ್ನ ಆದಷ್ಟು ಮುಂದೆ ಎಳ್ಕೊಂಡು ಹೋಗೋ ಕೆಲಸ ನಾವು ಮಾಡ್ಬೇಕಂತೇಳಿ ಇವತ್ತು ಅವರ ಆಶೀರ್ವಾದ ತಗೊಂಡು ನಾವು ಕೆಲಸಗಳು ಮಾಡೋಕ್ಕೆ ಹೊರಟಿದ್ದೀವಿ. ನಿಮ್ಮ ಅಭಿಮಾನಿಗಳು ಮತ್ತು ನಿಮ್ಮ ಸ್ನೇಹಿತರು, ಕಾರ್ಯಕರ್ತರು ಮತ್ತು ನಿಮ್ಮ ಕುಟುಂಬ ವರ್ಗದವರು ಇವತ್ತು ನಿಮಗೆ ಇಷ್ಟು ದೊಡ್ಡದಾಗಿ ಸನ್ಮಾನ ಮಾಡಿ ಎಲ್ಲ ನನ್ನ ಕುಟುಂಬ, ನನ್ನ ಸಂಬಂಧದಕ್ಕಿಂತ ಹೆಚ್ಚಾಗಿ ನನ್ನ ಭೀಮಾ ಮಾರ್ಗ ಕುಟುಂಬದವರು ಹೆಚ್ಚಿನ ಸಂಖ್ಯೆಗೆ ಬಂದು ಇವತ್ತು ನನಗೆ ಆಶೀರ್ವಾದ ಮಾಡಿದ್ದಾರೆ. ಅವ್ರ ಋಣ ನಾನು ಇರೋವರೆಗೂ ತೀರಿಸ್ತೀನಿ ಅಂತೇಳಿ ನಾನು ಮಾತಾಡೋದು. ಸರ್, ಇವಾಗ ನೀವು GBA ಚುನಾವಣೆ ಆಗಲಿ, ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋ ಅವಶ್ಯಕತೆ ಇದೆಯಾ? ಸೊ ಆ ಚಾನ್ಸ್ ಬಂದರೆ, ಯಾಕಂದರೆ ಬಾಬಾ ಸಾಹೇಬ್ರು ಓಟ್ ಕೊಟ್ಟಿರೋಕ್ಕೂ, ಬಾಬಾ ಸಾಹೇಬ್ರು ಓಟ್ ಕೊಟ್ಟಿಲ್ಲ ಅಂದರೆ ಇವತ್ತು ಯಾರೂ ಭಾರತ ದೇಶದಲ್ಲಿ ಎಲೆಕ್ಷನ್ ನಡ್ಸೋಕೆ ಹೋಗ್ತಾಯಿರಲ್ಲ, ವಿಧಾನಸೌಧಕ್ಕೆ ಹೋಗೋಕ್ಕಾಗ್ತಾಯಿರಲ್ಲ. ಅವ್ರ ಋಣ ಇದ್ದರೆ ಮುಂದಿನ ದಿನಗಳಲ್ಲಿ ಕ್ಯಾಟಗಿರಿ ಬಂದರೆ ಈಗ ಪಂಚಾಯತಿಗೂ ನಿಲ್ತೀರಿ, ಇಲ್ಲ BBMPಗೂ ಹಾಕ್ತೀರಿ. ನೆಕ್ಸ್ಟು ಎಲ್ಲ ನಮ್ಮ ಭೀಮವಾದ ಕುಟುಂಬ ಏನು ಇದೆಯೋ ನಮ್ಮ 28 ಜಿಲ್ಲೆಯಲ್ಲಿ ಎಲ್ರಿಗೂ ನಾನು ಹೇಳ್ತಾ ಇದ್ದೀನಿ, ಮುಂದಿನ ಪಂಚಾಯತಿ ಎಲೆಕ್ಷನ್ಗೆ ಎಲ್ಲ ನಿಮ್ಮ ಊರುಗಳಲ್ಲಿ ಕ್ಯಾಟಗಿರಿ ಬಂದರೆ ಎಲ್ಲರೂ ನಿಂತ್ಕೊಳ್ರಿ, ಗೆದ್ದು ನಮ್ಮ ಜನಗಳು ಬಡವ್ರಕ ಸೇವೆ ಮಾಡಿರಿ ಅಂತೇಳಿ ಅದನ್ನು ನಾವು ಮಾಡ್ತಾಯಿದ್ದೀವಿ ಸರ್. ಈಗ ಪಕ್ಷ ಬಂದ್ಬಿಟ್ಟು ನಿಮ್ಮ ಸಂಘಟನೆಯಿಂದನೇ ಪಕ್ಷ ಏನಾದರೂ ಕಟ್ಟುವಂಥ? ಇಲ್ಲ, ಅದು ಇನ್ನೂ ತೀರ್ಮಾನಗಳಾಗಿಲ್ಲ. ಯಾಕಂದರೆ ಎಲ್ಲ ನಮ್ಮ ಕೋರ್ ಕಮಿಟಿಯಲ್ಲಿ ಮಾತಾಡಿ ತೀರ್ಮಾನಗಳು ಮಾಡಬೇಕು. ಆದರೆ ಯಾವುದೇ ಪಕ್ಷದಿಂದ ಆಗಲಿ, ನಮ್ಮ ನಾಯಕರಾಗಲಿ, ಲೀಡರ್ಗಳಾಗಲಿ ಚಾನ್ಸ್ ಸಿಕ್ಕಿದ್ರೆ ನಿಂತ್ಕೊಂಡು ಗೆದ್ದಿದೆ ಅಂತ ನಾವು ಈ ಸಮಯದಲ್ಲಿ ಎಲ್ಲರಿಗೂ ಈ ಸುದ್ದಿ ಮುಡ್ಸೋಕೆ ನಾವು ತಯಾರಿ.